ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ಗೋವಿಂದ ರಾಜ್. ಸರ್ ನಿಮ್ಮ ಹತ್ರ ಯಾವ ಗೊಬ್ಬರಗಳು ಸಿಗುತ್ತಾ? ತಿಪ್ಪೆ ಗೊಬ್ಬರ ಸಿಗ್ತೈತೆ, ಕೋಳಿ ಗೊಬ್ಬರ, ಓಕೆ, ಆಮೇಲೆ ಇದು ಕುರಿ ಗೊಬ್ಬರ, ಓಕೆ, ಮೇಕೆ ಗೊಬ್ಬರ ಎಲ್ಲ ಸಿಗ್ತೈತೆ. ತಮಿಳ್ನಾಡು, ಆಂಧ್ರ, ಕೋಲಾರ, ಓಕೆ, ಬೇರೆ ಯಾವ ಕಡೆ ಬೇಕಾದರೆ ನಾವು ತರಿಸ್ಕೊಡ್ತೀವಿ. ಸೊ ಎಲ್ಲ ಕಡೆನೂ ಸಪ್ಲೈ ಮಾಡ್ತೀರಾ? ಎಲ್ಲ ಸಪ್ಲೈ ಮಾಡ್ತೀವಿ. ಏನಿದೆ ಸರ್ ರೇಟು, ಕಾಸ್ಟು? ಇಲ್ಲಿ ನಾವಪ್ಪ ಏನಾದ್ರು ಎಲ್ಲೆಲ್ಲಿ ಬರ್ತೈತೆ ಅಲ್ಲಲ್ಲಿ ರೇಟ್ ಬರ್ತೈತೆ. ಡಿಪೆಂಡಿಂಗ್ ಅಪ್ ಅಂತ ಏರಿಯಾ ಮೇಲೆ ನೋಡಿಕೊಂಡು ಡಿಪೆಂಡ್ ಆಗುತ್ತೆ. ಸೊ ದೂರ ಆದರೆ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗುತ್ತೆ. ಹೌದು. ಇವಾಗ ಇದು ನಾವು ಕೋಲಾರಕ್ಕೆ ಹೋದರೆ ಓಕೆ 25,000 ಬರ್ತೈತೆ. ಓಕೆ, ಹಂಗೆ ಕಡಿಮೆ ಬರ್ತೈತೆ. ಒಂದು ಲೋಡು ತಿಪ್ಪೆ ಗೊಬ್ಬರ ಬಂದು ಕೋಲಾರಿಗೆ 25,000. ಸೊ ಚಿಕ್ಕಬಳ್ಳಾಪುರ, ಬೆಂಗಳೂರು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಬಿಡುತ್ತೆ. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ತಿಳಿಸ್ಕೊಡ್ತೀರಾ? ಅದೇ ಹಾಕೊಂಡು ಇದು ನಾವು ಇದು ಮಾತಾಡಿ 97 94 42 67 02 87 நம்பர். இது கான்டாக்ட் நம்பரு. ஓனர் பேர் வந்து கார்த்திக்னு வரும். நீங்கள் எப்படி சொன்னாலும் கொண்டு போடுங்க, ஒன்றும் பிரச்சனை இல்லை. எங்களுக்கு வந்து தமிழ்நாட்டிலேருந்து நாங்கள் எருவு எடுத்துகிட்டு வரோங்க. எருவு வந்து ஒரே இடத்துல இருக்காங்க. உங்களுக்கு என்ன சப்ளை வேணுமோ அந்த மாதிரி கொடுக்குறோங்க. ஆட்டு எருவு, வந்து வெள்ளாட்டு எருவு, கோழி எருவு, நல்ல ஃபில்ட்ரு, அது பொட்டு எருவு எல்லாமே கொண்டு கொடுக்குறோங்க. உங்களுக்கு என்ன ரேட்டுக்கு வேணுமோ எந்தெந்த இடத்துக்கு எந்த தகுந்த மாதிரி ரேட்டு நாங்கள் சப்ளை பண்ணுறோங்க. இப்போ நம்ம கோளாறுனாக்க 25,000 வருது. அதே கொஞ்சம் இந்த பக்கம் இருந்தாக்க 18,000 19,000 இப்படி அதுக்கு தகுந்த மாதிரி ರೇಟ್ வருது. ಅவ்வளೋதான் ಸರ್. ನಿಮ್ಮದು ಫಾರ್ಮ್ ಅಡ್ರೆಸ್ ಏನೋ ತಿಳಿಸ್ಕೊಡ್ತೀರಾ? ನಿಮ್ಮದು ಫಾರ್ಮ್ ಅಡ್ರೆಸ್ಸು? ಹೌದಾ, ಇದು ಧರ್ಮಪುರಿ பாலாக்கோடு வண்டி தருமபுரி டிஸ்ட்ரிக் வருது. நீங்கள் கான்டாக்ட் நம்பர் வந்து 94 42 67 02 87 கான்டாக்ட் நம்பரு. இது நீங்கள் கான்டாக்ட் பண்ணலாம், ஒன்றும் பிரச்சனை இல்லை. எப்படி நீங்கள் கேட்டாலும் எடுத்துனாருங்க, என்ன ಗೊಬ್ಬರ எடுத்துனாருங்க. ಆಲ್ ಓವರ್ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡು ಎಲ್ಲ ಸಪ್ಲೈ ಮಾಡ್ತೀರಾ? ಎಲ್ಲ ಸಪ್ಲೈ ಮಾಡ್றாங்க. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಫ್ರೆಂಡ್ಸ್. ರೈತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತೀನಿ ಅಂದರೆ, ಸೊ ಯಾವುದೇ ಥರ ಬೆಳೆ ಮಾಡಲಿ, ತರಕಾರಿ ಅಥವಾ ಹೂ ಬೆಳೆ ಮಾಡಲಿ, ಸೊ ಅದಕ್ಕೆ ಮುಂಚೆ ಬೇಸಿಕ್ಸು ಬೇಕಾಗುತ್ತೆ. ಫರ್ಟಿಲೈಸರ್ಸು, ಸೊ ಅದು ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕಾಂಪ್ಲೆಕ್ಸು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ, ಈ ಸಾವಯವ ಗೊಬ್ಬರಗಳು ಒಂದು ಟ್ರಾನ್ಸ್ಪೋರ್ಟ್ಸ್ ಸಪ್ಲೈ ಮಾಡ್ತಾರೆ. ಸೊ ಆಲ್ ಓವರ್ ಕೋಲಾರ, ಚಿಕ್ಕಬಳ್ಳಾಪುರ, ತಮಿಳ್ನಾಡು, ಹೊಸೂರು ಈ ಕಡೆ ಎಲ್ಲ ಸಪ್ಲೈ ಮಾಡೋ ಒಬ್ಬರು ಮರ್ಚೆಂಟ್ ಇದ್ದಾರೆ. ಸೊ ಅವ್ರದ್ದು ಇದು ಬಂದು KC ಟ್ರಾನ್ಸ್ಪೋರ್ಟ್ ಅಂತ. ಸೊ ಇವರಲ್ಲಿ ನಿಮಗೆ ಎಲ್ಲ ಥರ ಕೋಳಿ ಗೊಬ್ಬರ, ಮೇಕೆ ಗೊಬ್ಬರ, ತಿಪ್ಪೆ ಗೊಬ್ಬರ, ಹಸು ಸಗಣಿ, ಕುರಿ ಗೊಬ್ಬರ, ಎಲ್ಲ ಥರ ಸಾವಯವ ಗೊಬ್ಬರಗಳು ರಿಯಾಯಿತಿ ದರದಲ್ಲಿ ಸಿಗುತ್ತಂತೆ. ಸೊ ಇವ್ರ ಕಾಂಟ್ಯಾಕ್ಟ್ ನಂಬರ್ ಬಂದು 944 26 70 287. ಇನ್ನೊಂದು ನಂಬರ್ ಬಂದು 733 90 11 405. KC ಟ್ರಾನ್ಸ್ಪೋರ್ಟ್ಸ್ ಅಂತ. ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. KC ಟ್ರಾನ್ಸ್ಪೋರ್ಟ್ಸು ಆಲ್ ಕೈಂಡ್ಸ್ ಆಫ್ ಗೋಟ್ಸ್, ಕ್ಯಾಟಲ್, ಪೌಲ್ಟ್ರಿ, ಮೆನಿಟ್ಸ್ ಅಟ್ ವೆರಿ ಲೋ ಪ್ರೈಸಸ್ ಅಂತ. ಸೊ ಎಲ್ಲ ಥರ ಕುರಿ ಗೊಬ್ಬರಗಳಾಗಿರ್ಬೋದು, ಹಸು ಸಗಣಿ ಆಗಿರ್ಬೋದು, ಕುರಿ ಮತ್ತು ಕೋಳಿ ಗೊಬ್ಬರ, ಎಲ್ಲ ಥರ ಗೊಬ್ಬರಗಳು ಇವ್ರ ಹತ್ರ ಸಿಗುತ್ತೆ. ಸೊ ಆಲ್ ಓವರ್ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲೂ ಸಪ್ಲೈ ಮಾಡ್ತಾರೆ. ಸೊ ಇದನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಒಳ್ಳೆ ಗುಡ್ ಕ್ವಾಲಿಟಿ ಗೊಬ್ಬರಗಳು ಸಿಗುತ್ತೆ. ಎಲ್ರಿಗೂ ನಮಸ್ತೆ. ನಮಸ್ತೆ ಫ್ರೆಂಡ್ಸ್. ಸೊ ರೈತರೆ, ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದಾರೆ ಅಂದರೆ, ಫಾರ್ಮ್ ಆ್ಯಡ್ ಮೇಡನ್ನ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಕ್ರಾಪ್ ಬಂದಿರೋದು ಬಜ್ಜಿ ಮೆಣಸಿನ್ಕಾಯಿ. ಸೊ ಒಂದು ಕಾಸ್ಟ್ ಆಫ್ ಲಾರಿ ಲೋಡ್ ಬಂದು ನಿಮಗೆ 17,000 ಬೀಳುತ್ತೆ ರೈತರೆ.
ಮಿಕ್ಸ? ಏನು ಮಿಕ್ಸಿಂಗ್ ಎಲ್ಲ ಏನಿಲ್ಲ, ಹಾಂ, ಇದೆಲ್ಲ ನಾಟಿ ಇದು. ಹಸು ಗೊಬ್ಬರ ತಿಪ್ಪೆ ಗೊಬ್ಬರ? ತಿಪ್ಪೆಗ ಹಾಂ, ತಿಪ್ಪೆಗ ತುಂಬ್ಕೊಂಡು ಬರೋದು ನಾಟಿ ಹಸು. ಒಂದು ಲೋಡ್ ಬಂದು 12,000. ಎಷ್ಟು ಲೋಡು ಟ್ರ್ಯಾಕ್ಟರ್ ಆಗುತ್ತೆ ಈಗ? ಹಾಂ, ಲೋಡು ಎಷ್ಟು ಲೋಡು? ಟ್ಯಾಕ್ಟ್ರಾಗ ಹಾಂ, 4 ಲೋಡು. ಎಲ್ಲ ಕಡೆ ಸಪ್ಲೈ ಮಾಡ್ತೀರಾ? ಕೋಲಾರ, ಕೋಲಾರಕ್ಕೆ ಬರ್ತೀವಿ, ಮುಳಬಾಗಿಲು? ಕೋಲಾರ ಮಲ್ಲೆ ಹೋಗಿದ್ರೆ ಓಕೆ ಸರ್. ಅಂದರೆ ಆ ಕಡೆ ಏನೋ ಜಾಸ್ತಿ ಆಗುತ್ತಾ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಜಾಸ್ತಿ ಬೀಳುತ್ತೆ. ಹ್ಞೂ ಹ್ಞೂ ಹ್ಞೂ. ಗೊಬ್ಬರ, ಕೋಳಿ ಗೊಬ್ಬರ. ಹ್ಞೂ ಹ್ಞೂ, ಎಲ್ಲ ಕಡೆನೇ ಸಪ್ಲೈ ಮಾಡ್ತೀರಾ? ಹಾಂ ಹಾಂ. ಸೊ ರೈತರೆ ನೋಡ್ತಾ ಇದ್ರಲ್ಲ, ಇಲ್ಲ ಅಲ್ಲಿ ತಗೊಂಡು ಬರೋದೆ. ಫಾರ್ಮ್ಸಿಂದ ನೀವು ತಗೊಬರ್ತೀರಾ? ಫಾರಮ್ಸ್ ಇಲ್ಲ, ಇವಾಗ ಮನೆ ಹತ್ರ ಎಲ್ಲ ಹಾಕವ್ರೆ ತಿಪ್ಪೆಗ, ಹಾಂ ಹಾಂ. ಹಂಗೆ ತುಂಬ್ಕೊಂಡು ಬರೋದೆ. ಓಕೆ, ನಂಬರ್ ಬಂದು ಇದೆನಾ? 9442670287. ಹಾಂ ಕಾರ್ತಿಕ್. ಹಾಂ, ಆಲ್ ಓವರ್ ಕೋಲಾರ ಎಲ್ಲ ಸಪ್ಲೈ ಮಾಡ್ತೀರಾ? ಓಕೆ. ಸಾವಿರ ಪೋಸ್ಟ್ ವರ್ಷ ಕರೀತವ್ರೆ, ಸೇರ್ಕೊಳೋದೇ ಇಲ್ಲ ಜನ, ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೊರಟೋಗ್ಬಿಟ್ಟು.